ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಅತ್ಯಂತ ವಿಶಿಷ್ಟವಾದ ವಿಷಯದ ಬಗ್ಗೆ. ಅದೃಷ್ಟ, ಹಣ, ಲಾಟ್ರಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅದ್ಭುತ ರಹಸ್ಯಗಳ ಬಗ್ಗೆ. ಯಾವ ರಾಶಿಯವರಿಗೆ ದೇವರು ಲಕ್ಷ್ಮೀ ಕೃಪೆಯಿಂದ 25 ಕೋಟಿ ಲಾಟ್ರಿ ಗೆಲ್ಲುವ ಅದೃಷ್ಟವನ್ನು ಕೊಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ವಿಡಿಯೋ ಕೊನೆಯವರೆಗೂ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮೊದಲು ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಮಾಡಿ ಹೇಳಿ. ಅದೃಷ್ಟದ ಬಾಗಿಲು ತೆರೆದುಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದು ವಿಶಿಷ್ಟವಾದ ಹಣೆ ಬರಹ ಬರೆದು ಕೊಟ್ಟಿರ್ತಾರೆ. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ, ಕೆಲವರಿಗೆ ತಮ್ಮ ಶ್ರಮದಿಂದ ಬಂದ ಆಸ್ತಿ, ಮತ್ತು ಕೆಲವರಿಗೆ ದೇವರ ಆಶೀರ್ವಾದದಿಂದ ಬರುವ ಅಚ್ಚರಿಯ ಹಣದ ಭಾಗ್ಯ. ಈ ಮೂರನೇ ವರ್ಗದಲ್ಲಿ ಇರ್ತಾರೆ ನೋಡಿ ಲಾಟ್ರಿ ಗೆಲ್ಲುವವರು. ಲಾಟ್ರಿ ಅಂದರೆ ಅದೃಷ್ಟದ ಪರಾಕಾಷ್ಠೆ. ಇವತ್ತು ನಾವು ನೋಡೋದು ಯಾವ ರಾಶಿ, ಯಾವ ನಕ್ಷತ್ರದವರು, ಯಾವ ದಶಾಭುಕ್ತಿ ಇದ್ರೆ, ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋದನ್ನು. ಫ್ರೆಂಡ್ಸ್, ಮೊದಲು ಕೇಳಿ, ಈ ವರ್ಷ ದೇವರು ಕೆಲವು ರಾಶಿಯವರಿಗೆ ವಿಶಿಷ್ಟವಾದ ಆಶೀರ್ವಾದ ನೀಡಿದ್ದಾರೆ. ಈ ರಾಶಿಗಳ ಜನ್ಮ ಜಾತಕದಲ್ಲಿ ಗುರು, ಶನಿ, ಶುಕ್ರ, ರಾಹು, ಕೇತು ಇವರೆಲ್ಲರೂ ಕೂಡ ಹಣದ ಮನೆಯೊಂದಿಗೆ ಸಂಯೋಗವನ್ನು ಹೊಂದಿದ್ದಾರೆ. ಈ ರಾಶಿಯವರು ಯಾವ್ಯಾವು ಅಂತಂದರೆ ಕಟಕ, ವೃಶ್ಚಿಕ, ಮಕರ, ಕುಂಭ, ಮೇಷ, ಮಿಥುನ ಮತ್ತು ಧನಸ್ಸು. ಇವು ದೇವರ ಕೃಪೆಗೆ ಪಾತ್ರರಾದ ರಾಶಿಗಳು ಅಂತಾನೆ ಹೇಳ್ಬಹುದು. ಈ ರಾಶಿಯವರ ಹಣೆ ಬರಹದಲ್ಲಿ ದಶಾಭುಕ್ತಿಗಳಲ್ಲಿ 2ನೇ ಮನೆ ಅಂದರೆ ಹಣದ ಮನೆ, 4ನೇ ಮನೆ ಸಂತೋಷದ ಮನೆ, 6ನೇ ಮನೆ ಸ್ಪರ್ಧಾಜಯದ ಮನೆ, 7ನೇ ಮನೆ ಪಾರ್ಟ್ನರಿಂದ ಬರುವ ಲಾಭ, 11ನೇ ಮನೆ ಆಸೆಯ ಪೂರ್ಣಿಕೆ. ಇವುಗಳಲ್ಲಿ ಯಾವುದೇ ಮನೆಗಳಲ್ಲಿ ಶನಿ, ಶುಕ್ರ ಅಥವಾ ಗುರು ಸಂಯೋಗವಾಗಿದ್ದೇ ಆದರೆ ಅದು ಲಕ್ಷ್ಮೀ ದೇವಿಯ ಕೃಪೆ ಬರುವ ಸೂಚನೆ. ಇನ್ನು ಸಮಯದ ವಿಷಯಕ್ಕೆ ಬಂದರೆ ಪ್ರತಿ ವರ್ಷದಲ್ಲಿ ಕೆಲವೇ ದಿನಗಳು ಇರುತ್ತೆ. ಆ ದಿನಗಳಲ್ಲಿ ಮಾಡಿದ ಕೆಲಸಗಳು ಅಕ್ಷಯ ಫಲವನ್ನು ನೀಡುತ್ತೆ. ಅವುಗಳಲ್ಲಿ ಪ್ರಮುಖವಾದದ್ದು ವರಮಹಾಲಕ್ಷ್ಮಿ ವ್ರತ, ಅಕ್ಷಯ ತೃತೀಯ, ದೀಪಾವಳಿ ಅಮಾವಾಸ್ಯೆ, ಬಸವ ಜಯಂತಿ ಮತ್ತು ಕಾರ್ತಿಕ ಪೂರ್ಣಿಮೆ. ಈ ದಿನಗಳಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಂಡು ಒಮ್ಮೆ ಲಾಟ್ರಿ ಟಿಕೆಟ್ ತೆಗೆದುಕೊಂಡ್ರೆ ಸಾಕು. ಏಕೆಂದರೆ ಆ ಕ್ಷಣದಲ್ಲಿ ದೇವರು ನಿಮ್ಮ ಭಾಗ್ಯವನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಏನು ಅಂತಂದರೆ, ಲಾಟ್ರಿ ಹಿಂದೆ ಹೋದರೆ ಜೀವನ ಹಾಳಾಗಿ ಹೋಗ್ಬಿಡುತ್ತೆ. ಆದರೆ ವರ್ಷಕ್ಕೆ ಒಮ್ಮೆ ದೇವರ ಆಶೀರ್ವಾದದ ಒಂದು ನಂಬಿಕೆಯಿಂದ ಪ್ರಯತ್ನ ಮಾಡಿದರೆ ಅದು ದೇವರ ಕೃಪೆಯ ಪರೀಕ್ಷೆ. ಅದಕ್ಕಾಗಿ ಹೇಳ್ತಾರೆ, ಯತ್ನವೇ ದೇವರು ಅಂತ. ಯತ್ನ ಇಲ್ಲದೆ, ಪ್ರಯತ್ನ ಇಲ್ಲದೆ ಯಾವುದೇ ಫಲ ಅನ್ನೋದು ಸಿಗೋದಿಲ್ಲ. ಇನ್ನು ಮೇಷರಾಶಿಯವರ ಬಗ್ಗೆ ಹೇಳೋದಾದ್ರೆ, ಈ ವರ್ಷ ನಿಮಗೆ ಶುಕ್ರ ದೆಸೆಯ ಪ್ರಭಾವ ಹೆಚ್ಚು. ಶುಕ್ರ ಅಂದರೆ ಆಸ್ತಿಯ ಗ್ರಹ, ಹಣದ ಗ್ರಹ, ಸೌಂದರ್ಯದ ಗ್ರಹ. ನೀವು ಕಲೆ, ವ್ಯಾಪಾರ ಅಥವಾ ಷೇರು ಮಾರುಕಟ್ಟೆ ಯಾವುದಾದ್ರೂ ಸಂಬಂಧಿಸಿದ ಒಂದು ಕೆಲಸಗಳಲ್ಲಿ ಇದ್ದರೆ ದೇವರ ಒಂದು ಕೃಪೆಯಿಂದ ಅಚ್ಚರಿಯ ಹಣದ ಲಾಭ ಸಾಧ್ಯತೆ ಇದೆ. ಆದರೆ ವರಮಹಾಲಕ್ಷ್ಮಿ ದಿನದಂದು ಒಂದು ಚಿನ್ನದ ಹೂವು ಅಥವಾ ಹಳದಿ ಹೂವಿನೊಂದಿಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಲಾಟ್ರಿ ಟಿಕೆಟ್ ತೆಗೆದುಕೊಳ್ಳಿ. ಇದು ನಿಮಗೆ ಅದೃಷ್ಟವನ್ನು ತರಬಹುದು. ಇನ್ನು ವೃಷಭ ರಾಶಿಯವರ ಬಗ್ಗೆ ಹೇಳೋದಾದರೆ, ಶನಿದೇವರ ಆಶೀರ್ವಾದ ನಿಮಗೆ ಇದೆ. ಶನಿ ಶ್ರಮದಿಂದ ಫಲವನ್ನು ಕೊಡ್ತಾರೆ. ಆದರೆ ಒಮ್ಮೆ ಕೊಟ್ಟರೆ ಅವರು ಆಳವಿಲ್ಲದಷ್ಟು ಕೊಡ್ತಾರೆ. ಈ ರಾಶಿಯವರಿಗೆ ದೀಪಾವಳಿ ಅಮಾವಾಸ್ಯೆ ಅತ್ಯಂತ ಶುಭ. ಆ ದಿನ ಲಕ್ಷ್ಮೀ ಪೂಜೆ ಮಾಡಿದ ನಂತರ ಒಂದು ತಮಸ್ಸಿಲ್ಲದ ಮನಸ್ಸಿನಿಂದ ಲಾಟ್ರಿ ಟಿಕೆಟ್ ತೆಗೆದುಕೊಳ್ಳಿ. ದೇವರ ಅನುಗ್ರಹದಿಂದ ಹಣದ ದಿಕ್ಕು ಬದಲಾಗುತ್ತೆ. ಇನ್ನು ಮಿಥುನ ರಾಶಿಯವರ ಬಗ್ಗೆ ಹೇಳೋದಾದರೆ, ನಿಮ್ಮಲ್ಲಿ ಮಂತ್ರಶಕ್ತಿ, ಮಾತಿನ ಶಕ್ತಿ, ವ್ಯವಹಾರದ ಬುದ್ಧಿ ಇದೆ. ರಾಹು ದಶೆಯು ನಿಮಗೆ ಹೊಸ ಅವಕಾಶವನ್ನು ತಂದುಕೊಡುತ್ತೆ. ಅಕ್ಷಯ ತೃತೀಯ ದಿನದಂದು ಪ್ರಯತ್ನ ಮಾಡಿದರೆ ದೇವರ ಕೃಪೆಯಿಂದ ಅದೃಷ್ಟ ಬಾಗಿಲು ತೆರೆಯಬಹುದು. ಇನ್ನು ಕಟಕ ರಾಶಿಯವರ ಬಗ್ಗೆ ಹೇಳೋದಾದರೆ, ನಿಮ್ಮ ಹಣದ ಮನೆ ಮೇಲೆ ಗುರುವಿನ ಒಂದು ದೃಷ್ಟಿ ಕೂಡ ಇರೋದ್ರಿಂದ, ಗುರು ಅಂದರೆ ಇಲ್ಲಿ ಜ್ಞಾನ ಮತ್ತು ಆಸ್ತಿ ಎರಡನ್ನು ನೋಡುವ ಗ್ರಹ. ಈ ಎಲ್ಲವನ್ನು ನೀಡುವ ಗ್ರಹ ಆಗಿರೋದ್ರಿಂದ ಈ ವರ್ಷದಲ್ಲಿ ಬಸವ ಜಯಂತಿ ಮತ್ತು ಕಾರ್ತಿಕ ಪೂರ್ಣಿಮೆ ದಿನ ಏನಿರುತ್ತೆ, ನೀವು ಪ್ರಯತ್ನ ಮಾಡಿದ್ದೇ ಆದರೂ ನಿಮಗೆ ದೊಡ್ಡ ಅದೃಷ್ಟವನ್ನು ಅದು ಕೊಡಬಹುದು. ನಿಮ್ಮ ಕುಟುಂಬದ ಪೂರ್ವಜರ ಆಶೀರ್ವಾದವೂ ಕೂಡ ಈ ಸಮಯದಲ್ಲಿ ಬಲವಾಗಿ ಇರುತ್ತೆ. ಇನ್ನು ಸಿಂಹ ರಾಶಿಯವರ ಬಗ್ಗೆ ಹೇಳೋದಾದರೆ, ಸೂರ್ಯನ ಪ್ರಭಾವದಿಂದ ಹಣ ಬರುವ ಸಾಧ್ಯತೆ ಇದೆ. ಆದರೆ ಸೂರ್ಯ ತೋರಿದಂತೆ ಶ್ರಮ ಪಡಬೇಕು. ನಿಮ್ಮ ಹಣೆ ಬರಹದಲ್ಲಿ ಶನಿ ಅಥವಾ ಶುಕ್ರ ಇದ್ದರೆ ಅದು ನಿಮ್ಮ ಲಾಟ್ರಿ ಅದೃಷ್ಟವನ್ನು ಹೆಚ್ಚಿಸುತ್ತೆ. ಕಾರ್ತಿಕ ಮಾಸದ ಅಮಾವಾಸ್ಯೆ ದಿನದಂದು ಲಕ್ಷ್ಮೀ ದೇವಿಯ ಚಿತ್ರ ಮುಂದೆ ಹಣದ ಒಂದು ತಾವೀಜ್ ಇಟ್ಟು ಪೂಜೆ ಮಾಡಿ. ಈ ಕನ್ಯಾ ರಾಶಿಯವರ ಬಗ್ಗೆ ಹೇಳೋದಾದರೆ, ನಿಮ್ಮಲ್ಲಿ ಕೇತು ದಶೆಯ ಪ್ರಭಾವ ಇದೆ. ಕೇತು ಅಚ್ಚರಿ ಮತ್ತು ಆಧ್ಯಾತ್ಮಿಕ ಫಲ ಕೊಡುವ ಗ್ರಹ. ಈ ರಾಶಿಯವರು ದೇವರ ನಂಬಿಕೆಯಿಂದ ವಿಶೇಷವಾಗಿ ಗುರುವಾರದಂದು ಲಾಟ್ರಿ ಪ್ರಯತ್ನ ಮಾಡಿದರೆ ಅದೃಷ್ಟ ಸಾಧ್ಯತೆ ಇದೆ. ಇನ್ನು ತುಲಾ ರಾಶಿಯವರ ಬಗ್ಗೆ ಹೇಳೋದಾದರೆ, ಶುಕ್ರನ ರಾಶಿ ನೀವು.
ಈ ವರ್ಷ ಶುಕ್ರ ಗುರು ಯೋಗದ ಪ್ರಯೋಜನ ನಿಮಗೆ. ದೀಪಾವಳಿ ಅಮಾವಾಸ್ಯದಂದು ಪೂರ್ಣ ಶ್ರದ್ಧೆಯಿಂದ ಲಕ್ಷ್ಮೀ ಪೂಜೆ ಮಾಡಿ ಟಿಕೆಟ್ ತೆಗೆದುಕೊಂಡ್ರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ತರಬಹುದು. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಶನಿ ಮತ್ತು ಕೇತು ಯೋಗದಿಂದ ಹಣದ ಭಾಗ್ಯ ಹೆಚ್ಚಿದೆ. ವರಮಹಾಲಕ್ಷ್ಮಿ ವ್ರತದ ಮುಂಚಿನ ದಿನ ಆ ರಾತ್ರಿ ಪೂಜೆ ಮಾಡಿ ಬೆಳಿಗ್ಗೆ ಶುದ್ಧ ಮನಸ್ಸಿನಿಂದ ಪ್ರಯತ್ನ ಮಾಡಿ ಅಚ್ಚರಿಯ ಫಲ ಅನ್ನೋದು ನಿಮಗೆ ಗ್ಯಾರಂಟಿ. ಧನಸ್ಸು ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಗುರುದ ಶಿಷ್ಯ ರಾಶಿ ನೀವು. ಈ ಗುರುವಿನ ಆಶೀರ್ವಾದದಿಂದ ಅಚ್ಚರಿ ಸಿಕ್ಕರೂ ಕೂಡ ಅದು ಶಾಶ್ವತ ಫಲವನ್ನ ತರುತ್ತೆ. ಅಕ್ಷಯ ತೃತೀಯ ಮತ್ತು ಗುರುವಾರದ ದಿನಗಳು ನಿಮಗೆ ಭಾಗ್ಯದ ದಿನಗಳು ಅಂತಾನೆ ಹೇಳಬಹುದು. ಮಕರ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಶನಿ ನಿಮ್ಮ ಸ್ವಂತ ಗ್ರಹ. ಶನಿಯು ನಿಮಗೆ ಶ್ರಮ, ಕಠಿಣವಾದ ಪರಿಶ್ರಮ ಮತ್ತು ಫಲವನ್ನು ನೀಡ್ತಾರೆ. ವರ್ಷಕ್ಕೆ ಒಮ್ಮೆ ಪ್ರಯತ್ನ ಮಾಡಿದ್ದೆ ಆದರೆ ದೇವರ ಕೃಪೆಯಿಂದ ಅಚ್ಚರಿಯ ಸಂಪತ್ತು ಬರಬಹುದು. ಈ ಕುಂಭರಾಶಿಯವರ ಬಗ್ಗೆ ಹೇಳೋದಾದ್ರೆ, ಶನಿ ಮತ್ತು ರಾಹು ಎರಡರ ಪ್ರಭಾವ ನಿಮಗೆ ಇದೆ. ಶನಿ ಪ್ರಯತ್ನಕ್ಕೆ ಫಲವನ್ನ ಕೊಡ್ತಾರೆ, ರಾಹು ಅಚ್ಚರಿಯನ್ನ ತರ್ತಾರೆ. ಈ ಸಂಯೋಗದಿಂದ ನಿಮ್ಮ ಅದೃಷ್ಟ ಬಾಗಿಲು ತೆರೆದುಕೊಳ್ಳಬಹುದು. ಇನ್ನು ಮೀನರಾಶಿಯವರ ಬಗ್ಗೆ ಹೇಳೋದಾದ್ರೆ, ಗುರು ನಿಮ್ಮ ಸ್ವಾಮಿ. ಲಕ್ಷ್ಮೀ ದೇವಿಯ ಆಶೀರ್ವಾದದ ಒಂದು ಸದಾ ನಿಮ್ಮ ಮೇಲೆ ಇರುತ್ತೆ. ಕಾರ್ತಿಕ ಪೂರ್ಣಿಮೆಯ ದಿನದಂದು ಲಾಟ್ರಿ ಪ್ರಯತ್ನ ಮಾಡಿದ್ದೆ ಆದರೆ ಅದು ದೇವರ ಕೃಪೆಯಿಂದ ಫಲಿಸಬಹುದು ನಿಮಗೆ. ಈಗ ಹೇಳಿ ಫ್ರೆಂಡ್ಸ್, ಈ ಲಾಟ್ರಿ ಅಥವಾ ಹಣದ ವಿಷಯದಲ್ಲಿ ಅತ್ಯಂತ ಮುಖ್ಯವಾದದ್ದು ನಂಬಿಕೆ. ದೇವರ ಮೇಲೆ ನಂಬಿಕೆ ಇರಬೇಕು, ನಿಮ್ಮ ರಾಶಿಯ ಮೇಲೆ ನಂಬಿಕೆ ಇರಬೇಕು ಮತ್ತು ನಿಮ್ಮ ಯತ್ನದ ಮೇಲೆ ನಂಬಿಕೆ ಇರಬೇಕು. ಹಣ ತಕ್ಷಣ ಬಂದರೂ ಕೂಡ ಅದು ನೆಲೆಯಾದರೆ ಅದೃಷ್ಟ, ಇಲ್ಲದಿದ್ರೆ ಅದು ಪರೀಕ್ಷೆ. ಆದ್ದರಿಂದ ದೇವರ ಆಶೀರ್ವಾದ ಪಡೆದು ಯತ್ನ ಮಾಡಿ. ಪ್ರತಿ ರಾಶಿಯವರಿಗೂ ಒಂದು ಸಮಯ ಬರುತ್ತೆ, ಅದನ್ನು ಗುರುತು ಹಿಡಿಯೋದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅದ್ಭುತ. ನಿಮಗೆ ಹಣದ ಭಾಗ್ಯ ಸಿಗಲು ಆಕಾಶದಲ್ಲಿನ ಗ್ರಹಗಳ ನೃತ್ಯ ಸಹಕಾರ ಕೊಡಬೇಕು. ಶನಿ, ಗುರು, ಶುಕ್ರ, ರಾಹು, ಕೇತು ಇವರೆಲ್ಲರೂ ಒಂದೇ ರೇಖೆಯಲ್ಲಿ ಸೇರಿದರೆ ಅದು ಲಕ್ಷ್ಮೀ ಯೋಗ. ಆ ಯೋಗ ಬಂದಾಗ ದೇವರು ಹಣದ ಬಾಗಿಲು ತೆರೀತಾರೆ. ಆದರೆ ಅದೃಷ್ಟ ಬಂದರೆ ಮಿತಿಯಲ್ಲಿ ಉಪಯೋಗಿಸಬೇಕು. ದೇವರು ಕೊಟ್ಟ ಸಂಪತ್ತು ಕೇವಲ ತಮಾಷೆಗೆ ಅಲ್ಲ, ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿದಾಗ ಮಾತ್ರ ಅದೃಷ್ಟ ಶಾಶ್ವತವಾಗಿ ನಿಲ್ಲುತ್ತೆ. ಬಡವರಿಗೆ ಸಹಾಯ ಮಾಡಿದರೆ ಲಕ್ಷ್ಮೀ ದೇವಿ ಮತ್ತಷ್ಟು ಕೃಪೆಯನ್ನು ತಾಳಿ ನಿಮಗೆ ಇನ್ನಷ್ಟು ಪ್ರಸನ್ನರಾಗ್ತಾರೆ. ಇನ್ನು ಕೊನೆಯಲ್ಲಿ ಹೇಳೋ ಒಂದು ಮಾತು ಏನಂತಂದರೆ, ನೀವು ಯಾವ ರಾಶಿಯವರಾದರೂ ಕೂಡ ನಿಮ್ಮ ಹೃದಯ ಶುದ್ಧವಾಗಿದ್ದೆ ಆದರೆ ದೇವರ ಆಶೀರ್ವಾದ ತಪ್ಪದೆ ನಿಮಗೆ ಸಿಗುತ್ತೆ. ವರ್ಷಕ್ಕೆ ಒಮ್ಮೆ ಪವಿತ್ರ ದಿನದಲ್ಲಿ ಶ್ರದ್ಧೆಯಿಂದ ಪ್ರಯತ್ನ ಮಾಡಿ. ನಂತರ ಅದೃಷ್ಟದ ಮೇಲೆ ನೀವು ನಂಬಿಕೆ ಇಡಿ, ಏಕೆಂದರೆ ಯತ್ನವು ಮನುಷ್ಯನ ಕರ್ಮ ಫಲದ ಒಂದು ಸಂಕೇತ. ನೀವು ಪ್ರಯತ್ನನೇ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಫಲವು ಅನ್ನೋದು ದೇವರ ಒಂದು ಕೃಪೆಯಾಗಿರುತ್ತೆ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ದರಿಂದ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಮಹಾಲಕ್ಷ್ಮಿ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.